ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಅಬ್ಬರಿಸಿ ಬೊಬ್ಬೆರಿತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಕೃಷ್ಣಾ ನದಿ ತಟದಲ್ಲಿ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು. ಕೆಲವೊಂದಿಷ್ಟು ಗ್ರಾಮಗಳು ಇದಾಗಲೇ ಪ್ರವಾಹವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಾನೀಗ ಕಾಗವಾಡ ತಾಲೂಕಿನ ಕಮತ್ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಈ ಒಂದು ಗ್ರಾಮವನ್ನು ಇದೀಗ ಕಂಪ್ಲೀಟ್ ಆಗಿ ಕೃಷ್ಣಾ ನದಿ ಸುತ್ತುವರೆದಿರುವಂಥದ್ದು. ಸದ್ಯ ಈಗ ಬಹುತೇಕ ಈ ಒಂದು ಗ್ರಾಮಕ್ಕೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ನೀರು ಕೂಡ ನುಗ್ಗುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಊರು ಖಾಲಿ ಮಾಡಿಕೊಂಡು ಈಗಾಗಲೇ ಜನ ಕೂಡ ಹೋಗ್ತಾ ಇರುವಂಥದ್ದು. ಸದ್ಯ ಈಗ ಸುರಕ್ಷಿತ ಸ್ಥಳಗಳಿಗೆ ಜನರು ಶಿಫ್ಟ್ ಆಗ್ತಾ ಇದ್ದಾರೆ. ತಮ್ಮೆಲ್ಲ ಅಗತ್ಯ ಸಾಮಗ್ರಿಗಳ ಸಮೇತ ಈಗ ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಬೋಟ್ನಲ್ಲೇ ಈಗ ಊರಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಬೋಟ್ನಲ್ಲೇ ಬೈಕ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಈ ಒಂದು ಗ್ರಾಮದಿಂದ ಸುರಕ್ಷಿತ ಸ್ಥಳಕ್ಕೆ ಹೊರಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ನಾನೀಗ ಅದೇ ಒಂದು ಬೋಟ್ನಲ್ಲಿ ಅಂದರೆ ಈ ಜನರು ಏನು ಬಳಕೆ ಮಾಡ್ತಾರೆ ಆ ಒಂದು ಬೋಟ್ನಲ್ಲೇ ನಾನು ಕೂಡ ಪ್ರಯಾಣ ಮಾಡ್ತಾ ಇದ್ದೇನೆ. ಸದ್ಯ ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕ್ಕೆ ಈ ಒಂದು ಬೋಟ್ಗಳನ್ನು ಇಲ್ಲಿ ಸಹಜವಾಗಿ ಬಳಕೆಯನ್ನು ಮಾಡ್ಕೊಳ್ತಾರೆ. ಈ ಗ್ರಾಮದ ಜನರು ಕೂಡ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ತಮ್ಮ ಮಕ್ಕಳ ಜೊತೆಗೆ ಅಗತ್ಯ ಸಾಮಗ್ರಿಗಳು, ಅದರ ಜೊತೆಗೆ ಜಾನುವಾರುಗಳಿಗೆ ಮೇವಿನ ಅವಶ್ಯಕತೆ ಇರುತ್ತೆ. ಸೊ ಅದೆಲ್ಲವನ್ನು ತೆಗೆದುಕೊಂಡು ಬೈಕುಗಳನ್ನು ಕೂಡ ಈ ಒಂದು ಬೋಟ್ಗಳಲ್ಲೇ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಬೋಟ್ನಲ್ಲೇ ಜಾನುವಾರುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಸೊ ಸದ್ಯ ಈಗ ಸಾಕಷ್ಟು ಪರಿಸ್ಥಿತಿ ಕ್ರಮೇಣವಾಗಿ ಬಿಗಡಾಯಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರುವಂತಹ ಆತಂಕದಲ್ಲೇ ಊರು ಬಿಡ್ತಾ ಇರುವಂಥದ್ದು. ಸದ್ಯ ಇಲ್ಲಿ ಗ್ರಾಮಸ್ಥರನ್ನ ಮಾತಾಡಿಸ್ತೇನೆ, ಯಾವ ರೀತಿ ಪರಿಸ್ಥಿತಿ ಐತೆ ಅಂತೇಳಿ. ಭಾಳ ಪರಿಸ್ಥಿತಿ ಗಂಭೀರ ಐತೆ ಅಂದ್ರೆ ಇಲ್ಲಿ ನಮ್ಗೆ ಪರಿಸ್ಥಿತಿ ಎಲ್ಲ ಚಲೋ ಐತ್ರಿ, ಎಲ್ಲ ವ್ಯವಸ್ಥೆ ಎಲ್ಲ ಸವಿಸ್ಕಾರ ಐತ್ರಿ ಎಲ್ಲ ಚಲೋ. ಊರಾಗ ನಾವೆಲ್ಲ ನಾವೆಲ್ಲ ದನ ಕರುಗಳನ್ನೆಲ್ಲ ಶಿಫ್ಟ್ ಮಾಡಿದ್ದೀವಿ. ಎಲ್ಲ ನಾವು ಪದ್ಧತಿ ಇದ್ದೀವಿ, ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನಾವು ಬೋಟ್ ಮಾಡಿಸಿ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳು ಬಂದಾರ್ರಿ? ಬಂದಿರೋ ಪ್ರಕಾಶನ ಹುಕ್ಕೇರಿ, ಗಣೇಶನ ಹುಕ್ಕೇರಿ ಅವರು ಇವರೆಲ್ಲ ನಮಗೆ ಸಹಕಾರ ಮಾಡಿದಾರ್ರಿ. ಆಗಿದೆ ಎಲ್ಲ ನಾವು ಶಿಫ್ಟ್ ಇಲ್ಲಿ 20 ಮನೆ ಇದಾವೆ. ಎಲ್ಲ ಶಿಫ್ಟ್ ಆಗಿದ್ದೀವಿ. ಸೊ ಇದಿಷ್ಟು ಸದ್ಯ ಈಗ ಇಲ್ಲಿರುವಂತಹ ಜನರೇ ಖುದ್ದು ತಾವೇ ಬೋಟ್ಗಳನ್ನು ಮಾಡಿಕೊಂಡು ಸದ್ಯ ಈಗ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಏನು ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಶಿಫ್ಟ್ ಆಗಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಸದ್ಯ ಈಗ ತಮ್ಮ ಊರಿನಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಕೃಷ್ಣಾ ನದಿ ಅಬ್ಬರಕ್ಕೆ ಈಗಾಗಲೇ ಸಾಕಷ್ಟು ಗ್ರಾಮಗಳು ನಲುಗ್ತಾ ಇರುವಂಥದ್ದು. ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ಗ್ರಾಮಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಗ್ರಾಮಗಳು ನೀರು ನುಗ್ಗುವ ಆತಂಕದಲ್ಲಿ ಬೇರೆ ಕಡೆ ಸ್ಥಳಾಂತರ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.